ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ TET GPSTR HSTR ರೆಡಿ ಆಗ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಏನು ಬಾಲ ವಿಕಾಸ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವಿಷಯದಿಂದ ವಸ್ತುನಿಷ್ಠ ಮಾದರಿಯ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ನನ್ನ ಒಂದು ವಿಡಿಯೋ ಅಲ್ಲಿ ಥಿಯರಿ ಕ್ಲಾಸಸ್ ಕೂಡ ಈಗ ಆಲ್ರೆಡಿ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಬೇಕು ಅದನ್ನು ನೋಡಿ, ಇಲ್ಲ ಅಂದರೆ ಮತ್ತೆ ಮಾಡಿ ಮೇಡಮ್ ಹೊಸದಾಗಿ ಅಂತ ಹೇಳೋದೇ ಆಗಿದ್ದರೆ ನೀವೆಲ್ಲ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮದು ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನು ಒಂದು ಅಂದಾಜಾಗಿ ಇಟ್ಕೊಂಡು ತರಗತಿನ ಮಾಡೋಕ್ಕೆ ಆರಂಭ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನಂದು ಕೂಡ ಬ್ಯುಸಿ ಶೆಡ್ಯೂಲ್ ಆಗಿರುತ್ತೆ. ನಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀನಿ, ಆಮೇಲೆ ಯೂಟ್ಯೂಬ್ ಕ್ಲಾಸಸ್ ಕೂಡ ಮಾಡ್ತಾ ಇರ್ತೀನಿ. ಅದೆಲ್ಲ ಬಿಟ್ಟು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಎಷ್ಟು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಥಿಯರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ನೋಡಿ, ಇವತ್ತಿನ ಒಂದು ತರಗತಿಯಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಯಾರಿಗೆಲ್ಲ ಆನ್ಸರ್ ಗೊತ್ತಿರುತ್ತೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಬ್ರಿಡ್ಜರ್ ಅವರ ಪ್ರಕಾರ ಆರಂಭದಲ್ಲಿ ಮಗು ಹೊಂದಿರುವ ಸಂವೇಗಗಳು ಯಾವುದು ಅಂತ. ಸರಿನಾ? ಮಗು ಏನು ಮಾಡುತ್ತೆ? ಸಂವೇಗಗಳ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಬ್ರಿಡ್ಜರ್ ಅವರ ಪ್ರಕಾರ ಏನು ಮಾಡುತ್ತೆ ಅಂತ ನೋಡುತ್ತಾ ಹೋಗೋಣ. ಆಪ್ಷನ್ 1 ಸಂತೋಷ ಮತ್ತು ಸಿಟ್ಟು ಮಾಡುತ್ತೆ. ಎರಡನೇದು ಬಂದಿತ್ತು ಪ್ರೀತಿ ಅಥವಾ ದ್ವೇಷ ಮಾಡುತ್ತೆ. ಮೂರನೇದು ನೋವು, ನಲಿವು, ಸಂತೋಷ ಮತ್ತು ತಿರಸ್ಕಾರ ಅಂತ. ಸೊ ಬ್ರಿಡ್ಜರ್ ಅವರ ಪ್ರಕಾರ ಆರಂಭದಲ್ಲಿ ಮಗು ಏನು ಮಾಡುತ್ತೆ ಅಂದರೆ ಸಂತೋಷ ಮತ್ತು ಸಿಟ್ಟನ್ನು ಮಾಡುತ್ತೆ, ನಗುತ್ತೆ ಅಥವಾ ಏನು ಮಾಡುತ್ತೆ, ಸಿಟ್ಟನ್ನು ತೋರಿಸುತ್ತೆ. ಇದು ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ ಆನ್ಸರು. ಸೊ ಯಾರಿಗೆಲ್ಲ ಒಂದು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡಿ. ಮತ್ತು ನೀವು 25 ಮಾರ್ಕ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ಇವತ್ತಿನ ಸೆಷನಲ್ಲಿ ನಾನು 25 ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಪ್ರತಿದಿನ ಇದೇ ರೀತಿ 25 ಪ್ರಶ್ನೆಗಳನ್ನು, ವೆರಿ ಇಂಪಾರ್ಟೆಂಟ್ ಆದಂತಹ 25 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಬರ್ತೀನಿ ಪ್ರತಿದಿನ. ಸರಿನಾ? ಸೊ ಎರಡನೇ ಪ್ರಶ್ನೆಯನ್ನು ನೋಡಿ. ಪಿಯಾಜೆ ಅವರ ಪ್ರಕಾರ ವಿದ್ಯಾರ್ಥಿಯೊಬ್ಬನಲ್ಲಿ ಪ್ರಬುದ್ಧ ತರ್ಕಬದ್ಧ ಚಿಂತನೆ, ವಿಮರ್ಶಾತ್ಮಕ ಶಕ್ತಿ ಕಂಡುಬರುವ ಹಂತ ಯಾವುದು ಅಂತ. ಸರಿನಾ? ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂದರೆ ಆತನಲ್ಲಿ ಪ್ರಬುದ್ಧ ತರ್ಕಬದ್ಧ ಚಿಂತನೆ, ವಿಮರ್ಶಾತ್ಮಕ ಶಕ್ತಿ ಯಾವಾಗ ಕಂಡುಬರುತ್ತೆ ಅಂತಕ್ಕಂಥದ್ದು. ಆಪ್ಷನ್ 1 ಮೂರ್ತ ಕ್ರಿಯಾತ್ಮಕ, ಆಪ್ಷನ್ 2 ಔಪಚಾರಿಕ ಸಕ್ರಿಯಾತ್ಮಕ, ಆಪ್ಷನ್ 3 ಸಂವೇದನ ಹಂತದಲ್ಲಿ, ಅಥವಾ ಆಪ್ಷನ್ 3 ಕ್ರಿಯಾಪೂರ್ವ ಹಂತದಲ್ಲಿ ಅಂತಕ್ಕಂಥದ್ದು. ಸೊ ಇದು ತುಂಬಾ ಈಸಿಯಾಗಿದೆ. ನೀವು ಏನು ಪಿಯಾಜೆ ಅವರ ಪ್ರಕಾರ ಹಂತಗಳನ್ನು ನೋಡ್ತೀರಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇದು ಔಪಚಾರಿಕ ಒಂದು ಸಕ್ರಿಯಾತ್ಮಕ ಹಂತ ಆಗಿದೆ. ಔಪಚಾರಿಕ ಹಂತದಲ್ಲಿ ಮಗು ಎಲ್ಲ ಒಂದು ಔಪಚಾರಿಕ ಹಂತದಲ್ಲಿ ತುಂಬ ಚೆನ್ನಾಗಿ ಆತ ಕಲಿತಾನೆ ಮತ್ತು ತರ್ಕಬದ್ಧವಾಗಿ ಚಿಂತನೆ ಮಾಡ್ತಾನೆ, ವಿಮರ್ಶೆಯನ್ನು ಮಾಡ್ತಾನೆ. ಯಾವುದನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳದೆ ಅದನ್ನು ತರ್ಕಬದ್ಧವಾಗಿ ಚಿಂತನೆ ಮಾಡ್ತಕ್ಕಂತಹ, ವಿಮರ್ಶೆ ಮಾಡ್ತಕ್ಕಂತಹ ಒಂದು ಕೆಪ್ಯಾಬಿಲಿಟಿ ಅಥವಾ ಕೆಪಾಸಿಟಿ ಅವನಿಗೆ ಬೆಳೆದಿದೆ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮಗುವಿನ ಮನೋವಿಕಾಸವನ್ನು ಪ್ರಭಾವಿಸುವ ಅಂಶ ಯಾವುದು ಅಂತ. ಸೊ ಏನು ಮಗು ಇರುತ್ತೆ ಅದರ ಮನೋವಿಕಾಸ ಯಾವುದ್ರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಯಾವುದು ಅಂತಕ್ಕಂಥದ್ದು. ಆಪ್ಷನ್ 1 ಆತನ ಶಾರೀರಿಕ ಬೆಳವಣಿಗೆ, ಆಪ್ಷನ್ 2 ಆತನ ತಂದೆ ತಾಯಿ, ಆಪ್ಷನ್ 3 ಆತನಿಗೆ ದೊರೆಯುವ ತರಬೇತಿ, ಅಥವಾ ಯಾವುದೂ ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಮಗುವಿನ ಮನೋವಿಕಾಸ ಅಂತ ಇದೆ ನೋಡಿ, ದೈಹಿಕ ವಿಕಾಸ ಕೂಡ ಬರುತ್ತೆ, ಮನೋವಿಕಾಸ ಕೂಡ ಬರುತ್ತೆ. ಇಲ್ಲಿ ಮಗುವಿನ ಮನೋವಿಕಾಸ ಅಂತ ಬಂದಿದೆ ಅಂದಮೇಲೆ ಇದಕ್ಕೆ ಸರಿಯಾದ ಉತ್ತರ ಇದು ಯಾವುದು ಅಲ್ಲ ಸ್ನೇಹಿತರೆ. ಮಗುವಿನ ತಂದೆ ತಾಯಿಯಿಂದ ಬರ್ತಕ್ಕಂಥದ್ದು ದೈಹಿಕ ಬೆಳವಣಿಗೆ, ಸ್ವಲ್ಪ ಮಟ್ಟಿಗೆ ಮಾನಸಿಕ ಬೆಳವಣಿಗೆ ಬಂದರೂ ಕೂಡ ದೈಹಿಕ ಬೆಳವಣಿಗೆ ಹೆಚ್ಚು ಬರುತ್ತೆ. ಶಾರೀರಿಕ ಬೆಳವಣಿಗೆ ಅಂತಕ್ಕಂಥದ್ದು ಅಗೇನ್ ಅವರ ಒಂದು ಜೀನ್ಸ್ ಏನಿರುತ್ತೆ ಅದರಲ್ಲಿ ಶಾರೀರಿಕ ಬೆಳವಣಿಗೆ ಬರುತ್ತೆ. ಮಗುವಿನ ಮನೋವಿಕಾಸಕ್ಕೂ ಶಾರೀರಿಕ ಬೆಳವಣಿಗೆಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಆಮೇಲೆ ಆತನಿಗೆ ದೊರೆತಕ್ಕಂತಹ ತರಬೇತಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಸೊ ಇದೇ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಮಗುವಿನ ಮನೋವಿಕಾಸಕ್ಕೆ ಆತನ ಪರಿಸರ ಮತ್ತು
ಆತನ ಅನುವಂಶೀಯತೆ ಎರಡೂ ಕೂಡ ಕಾರಣ ಆಗುತ್ತೆ. ಅದ್ಯಾವುದು ಇಲ್ಲಿ ಆಪ್ಷನ್ನಲ್ಲಿ ಇಲ್ಲ, ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ 4 ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ, ಈ ಕೆಳಗಿನ ಯಾವುವು ಬಾಲ್ಯ ವ್ಯವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರ ಸಮೂಹಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಕೆಳಗಿನ ಆಪ್ಷನ್ ಕೊಟ್ಟಿದ್ದಾರಲ್ವ, ಈ ಆಪ್ಷನ್ನಲ್ಲಿ ಬಾಲ್ಯ ವ್ಯವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರಾವಸ್ಥೆಯರು ಅಥವಾ ಹದಿಹರೆಯದವರು ಏನು ಕರಿತೀವಿ ಅವರ ಸಮೂಹಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಮೂಹದ ವಿಧೇಯತೆ, ಬಲಿಷ್ಠ ಭಾವನೆ, ಕ್ರೀಡೆಗಳಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸುವುದು, ಸದಸ್ಯರುಗಳ ಭೌಗೋಳಿಕ ಸಾಮೀಪ್ಯ, 2 ತಿಂಗಳ ನಡುವಿನ ಸ್ಪಷ್ಟ ವಿಭಜನೆ ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಡಿಫಿಕಲ್ಟ್ ಆಗಿದೆ ಕ್ವಶನು ಅಲ್ವಾ? ಎಲ್ಲನೂ ಕರೆಕ್ಟ್ ಅಂತಲೇ ಅನಿಸುತ್ತೆ ನಿಮಗೆ ಅಲ್ವಾ? ಸೊ ಸಮೂಹದ ವಿಧೇಯತೆ ಮತ್ತು ಬಲಿಷ್ಠ ಭಾವನೆ ಬಾಲ್ಯಾವಸ್ಥೆಯಲ್ಲೂ ಕೂಡ ಇರುತ್ತೆ. ಅಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ಆಟ ಆಡ್ತಾರೆ. ಸೊ ಕ್ರೀಡೆಯಲ್ಲಿ ಕೂಡ ಅವರು ತುಂಬ ಒಂದು ಆಸಕ್ತಿದಾಯಕವಾಗಿ ಅಥವಾ ಅತಿ ಉತ್ಸಾಹದಿಂದ ಭಾಗವಹಿಸ್ತಾರೆ. ಸದಸ್ಯರ ಭೌಗೋಳಿಕ ಸಾಮೀಪ್ಯ ಅಂದರೆ ಅಲ್ಲಲ್ಲೇ ಏನು ಸಮೀಪ ಸ್ನೇಹಿತರು ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಆಟ ಆಡ್ತಾರೆ, ಇದು ಬರುತ್ತೆ. 2 ತಿಂಗಳ ನಡುವಿನ ಸ್ಪಷ್ಟ ವಿಭಜನೆ ಅಂತ ಏನು ಕೊಟ್ಟಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬ್ಲೂಮ್ರವರ ಸಂಜ್ಞಾನಾತ್ಮಕ ಬೆಳವಣಿಗೆ ಹಂತದಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಅನುಕ್ರಮ ಅಂತ ಕೊಟ್ಟಿದ್ದಾರೆ. ಸೊ ಏನು ಬ್ಲೂಮ್ ಅವರ ಒಂದು ಸಂಜ್ಞಾನಾತ್ಮಕ ಬೆಳವಣಿಗೆ ಇದೆ. ಈಗ ಯಾರು ಆಲ್ರೆಡಿ ಓದಿದಾರ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಯಾರು ಓದಿಲ್ಲ ಅವರಿಗೆ ಗೊತ್ತಾಗಂಗಿಲ್ಲ. ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ರಿಯೆ ಬಿಂಬ ಪದಗಳು, 2ನೇದು ಬಿಂಬ ಕ್ರಿಯೆ ಪದಗಳು, 3ನೇದು ಪದಗಳು ಕ್ರಿಯೆ ಬಿಂಬ ಮತ್ತು ಕ್ರಿಯೆ ಪದಗಳು ಮತ್ತು ಬಿಂಬ ಆಗಬೇಕು. ಇದು ಬಿಂಗ ಆಗಿದೆ, ಬಿಂಬ ಆಗಬೇಕು. ಸೊ ಸ್ನೇಹಿತರೆ, ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಸರಿನಾ? ಕ್ರಿಯೆ ಬಿಂಬ ಮತ್ತು ಪದಗಳು ಏನಿದೆ ಅಲ್ವಾ? ಸೊ 5th ಆನ್ಸರ್ ಆಪ್ಷನ್ 1 ಆಗಿದೆ. ಏನಿದೆ ಅಂದರೆ ಕ್ರಿಯೆ ಬಿಂಬ ಮತ್ತು ಪದಗಳು, ಇದು ಬ್ಲೂಮ್ನವರ ಸಂಜ್ಞಾತ್ಮಕ ಬೆಳವಣಿಗೆಯಲ್ಲಿ ಇರ್ತಕ್ಕಂಥ ಹಂತಗಳಾಗಿದೆ ಅಂತಕ್ಕಂಥದ್ದು. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಯಾವುದು? ನೋಡಿ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸ್ತಕ್ಕಂಥದ್ದು ಯಾವುದು? ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ ಮಾನವನ ಬೆಳವಣಿಗೆ ನಿರ್ಧಾರ ಆಗುತ್ತಾ? ಆನುವಂಶಿಕತೆ ಮತ್ತು ಪರಿಸರದ ಒತ್ತಡದ ಸಂಕೀರ್ಣ, ಪ್ರಾಥಮಿಕವಾಗಿ ಪರಿಸರದ ಸಂಬಂಧಗಳಿಂದ ಸಂಕೀರ್ಣ, ವಿಭಿನ್ನ ಆನುವಂಶೀಯ ಅಂಶಗಳಿಂದ. ಸೊ ಯಾವುದರಿಂದ ಮಾನವನ ಬೆಳವಣಿಗೆಯನ್ನು ನಾವು ನಿರ್ಧರಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆ. ಸೊ ನಿಮಗೆ ಈಗಾಗಲೇ ಇದ್ರ ಬಗ್ಗೆ ಗೊತ್ತಿದೆ. ಸೊ ಮಾನವನ ಬೆಳವಣಿಗೆ ಅಂತಕ್ಕಂಥದ್ದು ಮಾನವನ ಆನುವಂಶೀಯತೆ ಮತ್ತು ಪರಿಸರದ ಸಂಬಂಧಿ ಒತ್ತಡಗಳ ಸಂಕೀರ್ಣ, ಈ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಾನವನ ಬೆಳವಣಿಗೆ ಅಂತಕ್ಕಂಥದ್ದು ಕೇವಲ ಆನುವಂಶೀಯತೆ ಅಲ್ಲ, ಕೇವಲ ಪರಿಸರ ಅಲ್ಲ, ಇವೆರಡುಗಳ ಒತ್ತಡಗಳ ಸಂಕೀರ್ಣದಿಂದ ಮಾನವನ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ 7ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ತರಗತಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ 7ನೇ ಪ್ರಶ್ನೆ, ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ? ನೋಡಿ, ಪರಿಪಕ್ವತೆ ಅಂತಕ್ಕಂಥದ್ದು ಮತ್ತು ಕಲಿಕೆ ಅಂತಕ್ಕಂಥದ್ದು ಯಾವುದರ ಪ್ರಕ್ರಿಯೆಯಲ್ಲಿ ನೆರವಾಗುತ್ತೆ ನಮಗೆ ಅಂತಕ್ಕಂಥದ್ದು ಪ್ರಶ್ನೆ. ಬೆಳವಣಿಗೆ, ವಿಕಾಸದ ಬದಲಾವಣೆಗಳು, ಗತಿಶೀಲನ ಕಾರ್ಯಗಳು, ಈ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಸೊ ನೋಡಿ, ಏನು ಪರಿಪಕ್ವತೆ ಮತ್ತು ಕಲಿಕೆ ಇವೆರಡಕ್ಕೂ ಯಾವುದಕ್ಕೆ ಪ್ರಕ್ರಿಯೆಯಲ್ಲಿ ನೆರವಾಗುತ್ತೆ ಅಂದರೆ ಕೇವಲ ಬೆಳವಣಿಗೆಯಲ್ಲಿ ಪರಿಪಕ್ವತೆ ಮಾತ್ರ ಬೇಕಾಗುತ್ತೆ, ಹೌದಾ? ಅಲ್ಲಿ ಕಲಿಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ದೈಹಿಕ ಬೆಳವಣಿಗೆ ಆಟೋಮೆಟಿಕ್ಕಾಗಿ ಆಗುತ್ತೆ, ಅದಕ್ಕೆ ಕಲಿಕೆ ಆಗಬೇಕು, ಕಲಿತ ಮೇಲೆ ಬೆಳವಣಿಗೆ ಆಗುತ್ತೆ ಅಂತ ಏನೂ ಇಲ್ಲ. ಅದು ಒಂದು ನ್ಯಾಚುರಲ್ ಆದಂತಹ ಒಂದು ಪ್ರಕ್ರಿಯೆ, ಅದು ಆಗ್ತಾ ಹೋಗುತ್ತೆ. ಸೊ ಇದು ಆಪ್ಷನ್ ಅಲ್ಲ. ಇನ್ನು 2ನೇದು ಬಂದ್ಬಿಟ್ಟು ವಿಕಾಸದ ಬದಲಾವಣೆಗಳು. ಎಕ್ಸಾಕ್ಟ್ಲಿ ಇದೇ ಸರಿಯಾದಂಥ ಉತ್ತರ. ವಿಕಾಸದ ಬದಲಾವಣೆ ಆಗಬೇಕು ಅಂದರೆ ವ್ಯಕ್ತಿಯಲ್ಲಿ ಪರಿಪಕ್ವತೆ ಕೂಡ ಬೇಕು, ಅದರ ಜೊತೆಗೆ ಕಲಿಕೆ ಕೂಡ ಬೇಕು. ಕಲಿಕೆ ಮತ್ತು ಪರಿಪಕ್ವತೆ ಈ ಎರಡುಗಳನ್ನು ಪ್ರಕ್ರಿಯೆಯಲ್ಲಿ ನೆರವಾಗ್ತಕ್ಕಂಥದ್ದೇ ವಿಕಾಸ. ವಿಕಾಸ ಅಂತಕ್ಕಂಥದ್ದೇ ಪರಿಪಕ್ವತೆ ಮತ್ತು ಕಲಿಕೆಯಿಂದ ಬರ್ತಕ್ಕಂತಹ ಫಲಿತಾಂಶ ಅಂತ ಹೇಳ್ಬೋದು.
ಸೊ 8ನೇ ಪ್ರಶ್ನೆ, ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳ ಪರಿಪಕ್ವವನ್ನು ಅನುಸರಿಸಿ ಅಂತಕ್ಕಂಥದ್ದು. ನೋಡಿ, ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಕಲಿಕೆಯಿಂದ, ಆನುವಂಶಿಕತೆಯಿಂದ, ಲೈಂಗಿಕ ಪಕ್ವತೆಯಿಂದ, ಪರದಿ ನರವ್ಯೂಹದಿಂದ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಸೊ ಮಾನವನ ವರ್ತನೆಗಳು, ಹೆಚ್ಚಿನ ಮಾನವನ ವರ್ತನೆಗಳು ಆತನ ಕಲಿಕೆಯಿಂದಲೇ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಏನೇ ಒಂದು ಮಾಡಿದ್ರೆ ಯಾರು ಸಾಲಿ ಕಲಿಸಿದ್ದಾರೆ ನಿಮಗೆ ಅಂತ ಹೇಳ್ತಾರೆ. ನಾವು ಉತ್ತರ ಕರ್ನಾಟಕದವರು, ಸೊ ಹಾಗಾಗಿ ಮಾತಾಡ್ತಿದ್ದೀನಿ ಈ ರೀತಿ. ನೋಡಿ, ನಿಮ್ಗೆ ಯಾರು ಕಲಿಸಿದ್ದಾರೆ ಈ ರೀತಿ, ಅಥವಾ ನಿಮ್ಮ ತಂದೆ ತಾಯಿ ನಿಮಗೆ ಏನು ಕಲಿಸಿದ್ದಾರೆ? ಕಲಿಕೆ ಅಂತಕ್ಕಂಥದ್ದು ಶಾಲೆಯಲ್ಲಿ ಯಾವ ಮಾಸ್ತರ್ ಪಾಠ ಹೇಳ ನಿನ್ಗೆ, ಅಥವಾ ನಿಮ್ಮ ಮನೇಲಿ ಹಿಂಗೆ ಕಲಿಸಿದ್ದಾರೆ ನಿನ್ಗೆ ಅಂತಕ್ಕಂಥದ್ದು. ವರ್ತನೆಯಲ್ಲಿ ಏನಾದರೂ ನಿಮಗೆ ನೀವು ಬ್ಯಾಡ್ ಬಿಹೇವಿಯರ್ಸ್ ಏನಾದರೂ ಮಾಡಿದರೆ ಸ್ನೇಹಿತರೆ ಏನು ಬರುತ್ತೆ? ನೀವು ಹಿಂಗೆ ಕಲ್ತಿದ್ದೇನೋ ಶಾಲೆಯಲ್ಲಿ ಅಂತ ಬರುತ್ತೆ, ಅಥವಾ ನೀವು ಹಿಂಗೆ ಕಲ್ತಿದ್ದೇನೋ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹಿಂಗೆ ಕಲಿಸಿದಾರಾ ಅಂತ ಬರುತ್ತೆ. ಸೊ ಕಲಿಕೆ ಅಂತಕ್ಕಂಥದ್ದು ಮಾನವನ ವರ್ತನೆಯಲ್ಲಿ ಹೆಚ್ಚಿನ ಅಂಶವನ್ನು ಅಥವಾ ಪರಿಪಕ್ವತೆಯನ್ನು ಅನುಸರಿಸ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆನ ಹೋಗೋಣ. ಮಾನವನ ಒಂದು ಲಿಂಗ ಯಾವುದು ನಿರ್ಧರಿಸುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಸ್ನೇಹಿತರೆ. ಮಗುವಿನ ಲಿಂಗ ಏನಿದೆ, ಈ ಮಗುವಿನ ಲಿಂಗ ಯಾವುದು ನಿರ್ಧಾರ ಮಾಡುತ್ತೆ? ತಾಯಿಯ ವರ್ಣತಂತುಗಳ, ತಂದೆಯ ವರ್ಣತಂತುಗಳಿಂದ, ತಂದೆ ತಾಯಿಯ ವರ್ಣತಂತುಗಳಿಂದ, ಅಥವಾ ಇದೊಂದು ಆಕಸ್ಮಿಕವಾಗಿ ಬರುತ್ತೆ ಅಂತ ಹೇಳ್ತಕ್ಕಂಥದ್ದ ಯಾವುದು ಅಂತಕ್ಕಂಥದ್ದು. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಗಂಡು ಮಗು ಅಥವಾ ಹೆಣ್ಣು ಮಗು, ಗಂಡು ಮಗು ಅಥವಾ ಹೆಣ್ಣು ಮಗು ಅಂತಕ್ಕಂಥದ್ದು ನಿರ್ಧಾರ ಆಗ್ತಕ್ಕಂಥದ್ದು ತಾಯಿಯಿಂದ ಅಲ್ಲ, ಅದು ತಂದೆಯಿಂದ ಆಗ್ತಕ್ಕಂತಹ ಒಂದು ಲಿಂಗ ನಿರ್ಧಾರ. ಹೌದಾ? ನಾವು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ, ಮಗು ಗಂಡು ಹೆಣ್ಣು ಆದರೂ ಕೂಡ ತಾಯಿಯ ಮೇಲೆ ಅಥವಾ ಹೆಣ್ಣು ಮಗಳ ಮೇಲೇ ಏನು ಮಾಡ್ತಾರೆ, ಬ್ಲೈಮ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಮಗುವಿನ ಲಿಂಗ ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು? ತಂದೆಯ ವರ್ಣತಂತುಗಳು ಅಂತಕ್ಕಂಥದ್ದು ರಿಯಲ್ ಫ್ಯಾಕ್ಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸಂವೇದನಾತ್ಮಕ ಕ್ರಿಯೆಗಳು ಮುಖ್ಯವಾಗಿ ನಿಯಂತ್ರಿಸಲ್ಪಟ್ಟಿದ್ದು. ನೋಡಿ, ಏನು ಸಂವೇದನಾತ್ಮಕವಾದಂತಹ ಒಂದು ನಿಯಂತ್ರಿಸಲ್ಪಡ್ತೀವಲ್ವ ನಾವು, ಅದನ್ನು ಯಾವುದರಿಂದ? ನಿರ್ನಾಳ ಗ್ರಂಥಿಗಳಿಂದನೇ ಅಥವಾ ಆನುವಂಶಿಕತೆಯಿಂದ? ಆಪ್ಷನ್ 3 ಪರಿಸರದಿಂದನ ಅಥವಾ ಬೆಳವಣಿಗೆಯಿಂದನ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದೇ ಆದರೆ ಸ್ನೇಹಿತರೆ ಆನುವಂಶಿಕತೆಯಿಂದ. ಸರಿನಾ? ಸಂವೇಗಾತ್ಮಕ ಕ್ರಿಯೆಗಳು ಏನಿದೆ ಇದನ್ನು ನಾವು ಯಾವುದರಿಂದ ಅಂತಂದರೆ ಆನುವಂಶಿಕತೆಯಿಂದ ಏನು ಮಾಡ್ತೀವಿ, ನಿಯಂತ್ರಿಸಲ್ಪಟ್ಟಿದೆ ಅಂತಕ್ಕಂಥದ್ದು. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ ಏನು? ಯಾಕೆ ವಿಕಾಸದ ಬದಲಾವಣೆಗಳಾಗುತ್ತೆ ವಿಕಾಸದಲ್ಲಿ ಅಂತಕ್ಕಂಥದ್ದು? ಆನುವಂಶೀಯತೆಯ ಬದಲಾವಣೆಗಳ, ಅಥವಾ ಪರಿಸರದ ಅಂಶಗಳ, ಅಥವಾ ಆನುವಂಶ ಮತ್ತು ಪರಿಸರದ ಅಂತಕ್ರಿಯೆಯಿಂದ ಆಗುತ್ತಾ, ಅಥವಾ ದೈಹಿಕ ಅಂಶಗಳಿಂದನಾ ಅಂತ. ಸೊ ವಿಕಾಸದ ಬದಲಾವಣೆ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಆನುವಂಶೀಯತೆ ಮತ್ತು ಪರಿಸರಗಳ ಅಂತಕ್ರಿಯೆ. ಈ ಹಿಂದೆ ಪ್ರಶ್ನೆಯಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ವಿಕಾಸ ಅಂತ ಅಂದ್ರೇ ಆನುವಂಶೀಯತೆ ಮತ್ತು ಪರಿಸರ, ಕಲಿಕೆ ಮತ್ತು ಪರಿಪಕ್ವತೆ, ಇಷ್ಟನ್ನು ನೆನಪಿಟ್ಕೊಳ್ಳಿ. ವಿಕಾಸ ಬಂದಾಗ ಕಲಿಕೆ ಮತ್ತು ಪರಿಪಕ್ವತೆಯಿಂದ ವಿಕಾಸದಲ್ಲಿ ಬದಲಾವಣೆ ಆಗುತ್ತೆ. ಅದರೊಂದಿಗೆ ಆನುವಂಶೀಯತೆ ಮತ್ತು ಪರಿಸರಗಳ ಅಂತರ್ಕ್ರಿಯೆಯಿಂದ ವಿಕಾಸದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಬ್ರೂನರವರ ಪ್ರಕಾರ ನೋಡಿ, ನೆಕ್ಸ್ಟ್ ಪ್ರಶ್ನೆ. ಬ್ರೂನರವರ ಪ್ರಕಾರ ಮಗುವೊಂದು ತನ್ನ ಆಲೋಚನೆಗಳನ್ನು ವ್ಯಾಖ್ಯಾನಿಸಲಾರದು, ಆದರೆ ಆಲೋಚನೆ ಪ್ರತಿನಿಧಿಸಲ್ಬಲ್ಲ ದೃಢ ಕಲ್ಪನೆ ತೋರುವುದು. ನೋಡಿ, ಬ್ರೂನರವರ ಪ್ರಕಾರ ಮಗುವೊಂದು ತನ್ನ ಆಲೋಚನೆಗಳನ್ನು ಏನು ಮಾಡ್ತಾ ಇದೆ, ಇಲ್ಲಿ ಆಲೋಚನೆಯನ್ನು ಪ್ರತಿನಿಧಿಸಬಲ್ಲ ಮತ್ತು ದೃಢ ಕಲ್ಪನೆಯನ್ನು ತೋರುವುದು. ಬ್ರೂನರ್ ಪ್ರಕಾರ ಇದು ಯಾವುದು ಅಂತಕ್ಕಂಥದ್ದು? ಕ್ರಿಯಾ ಪ್ರಾತಿನಿಧ್ಯನ, ಪ್ರತಿಮಾ ಪ್ರಾತಿನಿಧ್ಯನ, ಮೂರ್ತ ಪ್ರಾತಿನಿಧ್ಯನ, ಅಥವಾ ಸಾಂಕೇತಿಕ ಪ್ರಾತಿನಿಧ್ಯನ? ಸೊ ಇದಕ್ಕೆ ಸರಿಯಾದಂಥದ್ದು ಪ್ರತಿಮಾ ಪ್ರಾತಿನಿಧ್ಯ ಅಂತಕ್ಕಂಥದ್ದು. ಬ್ರೂನರ್ ಪ್ರಕಾರ ಮಗುವೊಂದು ತನ್ನ ಆಲೋಚನೆಗಳನ್ನು ವ್ಯಾಖ್ಯಾನ ಮಾಡುತ್ತೆ ಅಂದರೆ ಅದು ಪ್ರತಿಮಾ ಪ್ರಾತಿನಿಧ್ಯ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತ ಆಗಿರುತ್ತೆ. ನೋಡು, ಮಗುವು ಯಾವ ಹಂತದಲ್ಲಿ ಒಂದು ಭಾಷಾ ವಿಕಾಸ ಅತ್ಯುನ್ನತವಾದ ಹಂತದಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ ಆಗುತ್ತಾ, ಕಡಿಮೆ ಮಕ್ಕಳೊಂದಿಗೆ ಇದ್ದರೆ ಆಗುತ್ತಾ, ಕೆಲವೇ ವಯಸ್ಕರ ತಕ್ಷಣ ಸಂಪರ್ಕದಲ್ಲಿದ್ದರೆ ಆಗುತ್ತಾ,
ಕೇವಲ ಸಮವಯಸ್ಕರ ಸಂಪರ್ಕದಲ್ಲಿರುವುದಾಗುತ್ತಾ? ಯಾವುದರಿಂದ ಮಗುವಿನ ವಿಕಾಸ ಆಗುತ್ತೆ ಅಂತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡೋದೇ ಆದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ನಾನು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಕಡಿಮೆ ಮಕ್ಕಳೊಂದಿಗೆ ಇದ್ದರೆ ಭಾಷಾ ವಿಕಾಸ ಉನ್ನತ ಆಗುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತ ಇದೆ. ಸೊ ಯಾಕೋ ಇದರಲ್ಲಿ ನಂಗೆ ಡೌಟ್ ಇದೆ ಸ್ನೇಹಿತರೆ. ಕೆಳಗಿನ ಸಂದರ್ಭದಲ್ಲಿ ಮಗುವಿನ ಭಾಷಾ ವಿಕಾಸ ಉನ್ನತ ಆಗುವುದು ಹೆಚ್ಚು ಮಕ್ಕಳೊಂದಿಗೆ ಇದ್ದರೆ, ಕಡಿಮೆ ಮಕ್ಕಳೊಂದಿಗೆ ಇದ್ದರೆ. ಕಡಿಮೆ ಮಕ್ಕಳೊಂದಿಗೆ ಇದ್ದರೆ ಅಂತ ಯಾಕಂತಂದರೆ, ಮಗುವಿಗೆ ಇಲ್ಲಿ ಮಾತನಾಡೋಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ, ಅದರ ಆಲೋಚನೆಗಳು ಹೇಳೋಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಮಗುವಿನ ಒಂದು ಭಾಷಾ ವಿಕಾಸ ಕಡಿಮೆ ಮಕ್ಕಳೊಂದಿಗೆ ಇದ್ದರೆ ಏನಾಗುತ್ತೆ, ಅದರ ಭಾಷಾ ವಿಕಾಸ ಉನ್ನತಿ ಆಗುತ್ತೆ. ಯಾಕಂದರೆ ನಾವು ಹೆಚ್ಚು ಮಕ್ಕಳಿದ್ದಾಗ ಎಲ್ಲರಿಗೆ ಮಾತಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ಕಡಿಮೆ ಮಕ್ಕಳಿದ್ದಾಗ ಅಲ್ಲಿ ಮಕ್ಕಳು ಏನೋ ಮಾಡ್ಬೋದು, ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಬೋದು ಅಥವಾ ತಮ್ಮ ಅನಿಸಿಕೆಗಳನ್ನು, ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ಬೋದು. ಹಾಗಾಗಿ ಕಡಿಮೆ ಮಕ್ಕಳೊಂದಿಗೆ ಇದ್ದರೆ. ಗುಣಾಣುಗಳು ಯಾವಾಗಲೂ ಕಾರ್ಯನಿರ್ವಹಿಸುವುದು. ನೋಡಿ, ಗುಣಾಣುಗಳು ಯಾವಾಗ ಕಾರ್ಯನಿರ್ವಹಿಸ್ತವೆ? ಒಂಟಿಯಾಗಿದ್ದಾಗನ, ಜೋಡಿಯಾಗಿದ್ದಾಗ, ಎರಡೂ ಜೋಡಿಗಳಲ್ಲಿ ಬಿಡಿಬಿಡಿಯಾಗಿದ್ದಾಗ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಜೋಡಿಯಾಗಿದ್ದಾಗ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋದೆ, ಗುಣಾಣುಗಳು ಜೋಡಿಯಾಗಿದ್ದಾಗ ಏನಾಗುತ್ತೆ, ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ, ಒಂದು ಪಂದ್ಯದಲ್ಲಿ ಒಂದು ಆಟ ಆಡ್ತಿದ್ದಾರೆ, ಎಲ್ಲರೂ ನಾವು ಒಂದು ಅಂತಕ್ಕಂಥ ಭಾವನೆ ಬರುತ್ತೆ. ಈ ಕೆಳಗಿನ ಯಾವುದಕ್ಕೆ ಸಹಾಯಕ ಆಗಿದೆ? ತಂಡದ ಜಯಕ್ಕ, ಮುಂದಾಳತ್ವಕ್ಕೆ, ಆಕ್ರಮಣ ಮನೋಭಾವಕ್ಕೆ, ಉದ್ವೇಗಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಲಿಮಿನೇಟನ್ ತಗೊಳ್ಳಿ, ಆಕ್ರಮಣದ ಮನೋಭಾವಕ್ಕಂತೂ ಆಗೋದೇ ಇಲ್ಲ, ಉದ್ವೇಗಕ್ಕೂ ಕೂಡ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ. ಇವೆರಡನ್ನೂ ಕೂಡ ನಾವು ಡೈರೆಕ್ಟಾಗಿ ಎಲಿಮಿನೇಷನ್ ಮಾಡಬಹುದು. ಸೊ ಒಂದು ಪಂದ್ಯದಲ್ಲಿ ಇವೆರಡರಲ್ಲಿ ನಿಮಗೆ ಬರುತ್ತಲ್ವ. ಸೊ ಒಂದು ಪಂದ್ಯದಲ್ಲಿ ನಾವೆಲ್ಲರೂ ಒಂದಾದಾಗ ತಂಡದ ಜಯಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ, ನಾವೆಲ್ಲರೂ ಒಂದೇ ಅಂತ ಹೇಳಿಬಿಟ್ಟು ಪಂದ್ಯದಲ್ಲಿ ಆಟ ಆಡೋದ್ರಿಂದ ಏನಾಗುತ್ತೆ, ಗುಂಪಿನ ಜಯಕ್ಕೆ ಇದು ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಸರಿ, ನೆಕ್ಸ್ಟ್ ಕ್ವಶನ್. ಭಾವನಾತ್ಮಕ ಪರಿಪಕ್ವತೆಯ ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮಾನವಾಗಿರುತ್ತದೆ. ಭಾವನಾತ್ಮಕ ಪರಿಪಕ್ವತೆ ಆತ್ಮವಾಸ್ತವೀಕರಣ ಕ್ರಿಯೆಗೆ, ಬಲಶಾಲಿ ಭಾವೋದ್ವೇಗಗಳಿಂದ ಬಿಡುಗಡೆ, ಮಾನವ ಕುಲದ ಪ್ರೀತಿಗೆ, ಭಾವೋದ್ವೇಗಕ್ಕೆ ಒಳಗೊಳ್ಳುವುದು, ನಿಯಂತ್ರಿಸುವುದಕ್ಕೆ. ನೋಡಿ, ಆ ವಿಡಿಯೋನ ಪಾಸ್ ಮಾಡಿ ಹಾಡಿರ್ತಕ್ಕಂಥದ್ದು ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಸೊ ಇದಕ್ಕೆ ಆತ್ಮವಾಸ್ತವೀಕರಣ ಏನಿದೆ, ಭಾವನಾತ್ಮಕ ಪರಿಪಕ್ವತೆ ಅಂತಕ್ಕಂಥದ್ದು ಆತ್ಮವಾಸ್ತವೀಕರಣ ಕ್ರಿಯೆಗೆ ಅತ್ಯಂತ ವಾಸ್ತವಿಕ ಅರ್ಥದಲ್ಲಿರ್ತಕ್ಕಂತಹ ಒಂದು ಅಂಶ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ತಾರುಣ್ಯ ಅವಸ್ಥೆಯ ವ್ಯಕ್ತಿಗಳ ಸಾಮಾಜೀಕರಣಗೊಳಿಸುವ ಅತ್ಯಂತ ಪ್ರಭಾವಶಾಲಿ ಅಂಶ ಯಾವುದು? ನೋಡಿ, ಕೆಳಗೆ ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ತಾರುಣ್ಯ ಅವಸ್ಥೆಯ ವ್ಯಕ್ತಿಗಳ ಸಾಮಾಜಿಕಗೊಳಿಸ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿ ಅಂಶ ಯಾವುದು? ತಂದೆ ತಾಯಿಂದರ, ಶಿಕ್ಷಕರ, ಸಹಪಾಠಿಗಳ, ಒಡ ಹುಟ್ಟಿದವರ. ನೋಡಿ, ತಾರುಣ್ಯ ಅವಸ್ಥೆ ಅಂತಕ್ಕಂಥದ್ದು ತುಂಬ ವಿಶೇಷ ಆಗ್ತಕ್ಕಂಥದ್ದು ಅಲ್ವಾ. ಆ ಒಂದು ತಾರುಣ್ಯ ಅವಸ್ಥೆಯಲ್ಲಿ ನೋಡಿ, ನೀವು ಬೇಕಾದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ತಂದೆ ತಾಯಿಯರ ಮಾತಂತೂ ತಾರುಣ್ಯ ಅವಸ್ಥೆಯಲ್ಲಿ ಮಕ್ಕಳು ಕೇಳೋದೇ ಇಲ್ಲ. ಶಿಕ್ಷಕರ ಮಾತನ್ನು ಕೂಡ ಏನು ಮಕ್ಕಳು ಕೇಳೋದಿಲ್ಲ ತಾರುಣ್ಯ ಅವಸ್ಥೆಯಲ್ಲಿ. ಸೊ ಇಲ್ಲಿ ಒಡ ಹುಟ್ಟಿದವರು ಕೂಡ ಅವರ ಮಾತುಗಳು ಕೂಡ ಅಷ್ಟೊಂದು ಮಾತು. ಇಲ್ಲಿ ಕೂಡ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ಬೋದು. ತಂದೆ ತಾಯಿ ಮಾತು ಕೇಳೋದಿಲ್ಲ, ಶಿಕ್ಷಕರ ಮಾತು ಕೇಳೋದಿಲ್ಲ, ಅವರು ಒಡ ಹುಟ್ಟಿದವ್ರ ಮಾತು ಕೂಡ ಕೇಳೋದಿಲ್ಲ. ಸಹಪಾಠಿಗಳು, ಫ್ರೆಂಡ್ಸ್ ಏನಂತೀವಲ್ವ, ಅವರು ಜಾಸ್ತಿ ಹೊತ್ತು ಸಮಯ ಕಳೆಯೋದು ಸ್ನೇಹಿತರ ಜೊತೆಗೆ. ಮತ್ತು ಎಂಥದೇ ವಿಚಾರಗಳಾಗಿದ್ದರೂ ಕೂಡ ಅವ್ರು ಶೇರ್ ಮಾಡ್ಕೊಳ್ಳೋದು ಕೂಡ ಸಹಪಾಠಿಗಳೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಅಂತಕ್ಕಂಥದ್ದು ನೀವು ಆರಾಮಾಗಿ ಆನ್ಸರ್ನ ಟಿಕ್ ಮಾಡ್ಬೋದು ಸ್ನೇಹಿತರೆ. ಸೊ 18ನೇ ಪ್ರಶ್ನೆಗೆ ಹೋಗೋಣ. ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ? ಸೊ ನೋಡಿ, ಪ್ರಶ್ನೆ ರಿಪೀಟ್ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರನ ಡೈರೆಕ್ಟಾಗಿ ಹೇಳ್ತಿದ್ದೀನಿ. ಸೊ ವಿಕಾಸದ ಬದಲಾವಣೆಗಳು ಅಲ್ವಾ. ಈ ಹಿಂದೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ವಿ.
ಪರಿಪಕ್ವನೆ ಮತ್ತು ಕಲಿಕೆ ಅಂತಕ್ಕಂಥದ್ದೇ ವಿಕಾಸದ ಬದಲಾವಣೆಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಮತ್ತು ಆನುವಂಶಿಕತೆ ಕೂಡ ಮುಖ್ಯ ಆಗಿದೆ ಅಂತ ಹೇಳಿದೆ. ಸೊ ಲಿಂಗಾಣುಗಳಲ್ಲಿ 23 ವರ್ಣತಂತುಗಳಲ್ಲಿ ವಿಶಿಷ್ಟವಾಗಿ ಮಹತ್ವ ಹೊಂದಿರುವುದು ಯಾವುದು ಅಂತಕ್ಕಂಥದ್ದು. ನೋಡಿ, 23 ವರ್ಣತಂತುಗಳನ್ನು ನೋಡ್ತೀವಲ್ವಾ, ಸೊ ಅದರಲ್ಲಿ ಮಹತ್ವ ಹೊಂದಿರತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಅಲ್ವಾ. ಲಿಂಗವರ್ಣತಂತುನ ಅಂಡಾಣುಗಳ, ಸಾಮಾನ್ಯ ವರ್ಣತಂತುಗಳ ಅಥವಾ ವೀರ್ಯಗಳ ಅಂತ ಕೊಡ್ತಕ್ಕಂಥದ್ದು. ಸೊ ಈ ಲಿಂಗಾಣುಗಳಲ್ಲಿ 23 ವರ್ಣತಂತುಗಳು ಲಿಂಗ ವರ್ಣತಂತುಗಳಾಗಿರ್ತಕ್ಕವೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಮಗುವಿನ ಲಿಂಗ ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು ಅಂತ ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. ನೋಡಿ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ, ಯಾಕಂದರೆ ಆಲ್ರೆಡಿ ಇದು ಪ್ರಶ್ನೆ ಮುಗಿದಿದೆ. ಸೊ ಮಗುವಿನ ಲಿಂಗ ನಿರ್ಧಾರ ಮಾಡ್ತಕ್ಕಂಥದ್ದು ತಂದೆಯ ವರ್ಣತಂತುಗಳಿಂದ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಸೊ ಬುದ್ಧಿಶಕ್ತಿಯ ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿರುವ ಹಂತ. ಬುದ್ಧಿಶಕ್ತಿಯ ಬೆಳವಣಿಗೆ ಯಾವ ಹಂತದಲ್ಲಿ ವೇಗವಾಗಿರುತ್ತೆ? ಶೈಶವಾವಸ್ಥೆನ, ಪ್ರೌಢಾವಸ್ಥೆನ, ಬಾಲ್ಯಾವಸ್ಥೆನ, ಕಿಶೋರಾವಸ್ಥೆನ ಅಂತಕ್ಕಂಥದ್ದು ಸ್ನೇಹಿತರೆ ಸರಿಯಾದಂತಹ ಉತ್ತರ. ಸರಿನಾ? ಸೊ ಈ ಒಂದು ಪ್ರಶ್ನೆಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು. ಸರಿ, ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ. ಒಂದು ನಿಮಿಷ ಸ್ನೇಹಿತರೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬೌದ್ಧಿಶಕ್ತಿ ಬೆಳವಣಿಗೆ ಇದೆ, ಇದು ಯಾವ ಹಂತದಲ್ಲಾಗುತ್ತೆ? ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸರಿಯಾದಂಥ ಉತ್ತರ ಸ್ನೇಹಿತರೆ ಬಾಲ್ಯಾವಸ್ಥೆಯಲ್ಲಿನೇ ನಮ್ಮದೇನು ಬುದ್ಧಿಶಕ್ತಿ ಇರುತ್ತೆ, ಅದರ ಬೆಳವಣಿಗೆ ಹಂತ ಅತ್ಯಂತ ವೇಗವಾಗುತ್ತೆ. ಪ್ರೌಢ ಅವಸ್ಥೆಯಲ್ಲಿ ಅಥವಾ ಶೈಶವಾವಸ್ಥೆಯಲ್ಲಿ ಅಥವಾ ಕಿಶೋರ ಅವಸ್ಥೆಯಲ್ಲಿನಕ್ಕಿಂತ ಬಾಲ್ಯಾವಸ್ಥೆಯಲ್ಲಿ ಅತ್ಯಂತ ವೇಗವಾಗಿ ಆಗುತ್ತೆ ಅಂತಕ್ಕಂಥ. ಸರಿನಾ? ಸೊ 22ನೇ ಪ್ರಶ್ನೆ, ಭಾವನೆಗಳಿಗೆ ಸಂಬಂಧಿಸಿದಂತೆ ನಿರ್ನಾಳ ಗ್ರಂಥಿಗಳಿಂದ ಹಾರ್ಮೋನ್ಗಳು ಸ್ರವಿಸುವ ಸಂದರ್ಭದಲ್ಲಿ ಇವು ಏನಾಗುತ್ತೆ? ನೋಡಿ, ಭಾವನೆಗಳಿಗೆ ಸಂಬಂಧಿಸಿದಂತೆ ನಿರ್ನಾಳ ಗ್ರಂಥಿಗಳಿಂದ ಹಾರ್ಮೋನ್ಗಳೇನು ಸ್ರವಿಸ್ತವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂಥ ನೋಡೋಕ್ಕಿಂತ ಮುಂಚೆ ಆಪ್ಷನ್ ನೋಡ್ಕೊಳ್ಳಿ. ಕರಗುತ್ತವೆ, ನಿಲ್ಲುತ್ತವೆ, ಉತ್ತೇಜಿಸುತ್ತವೆ, ಸಾಮಾನ್ಯವಾಗಿ ಏನು ಮಾಡ್ತವೆ? ಇವು ಸಾಮಾನ್ಯವಾಗಿ ಇರ್ತವೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ. ಉತ್ತೇಜನ ಆಗ್ತವೆ ಸ್ನೇಹಿತರೆ. ಯಾವಾಗ ಭಾವನೆಗಳು ಸಂಬಂಧಿಸಿದಂತೆ ನಿರ್ನಾಳ ಗ್ರಂಥಿಗಳ ಒಂದು ನಿಮಿಷ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಫ್ಲೈಟ್ ಮೋಡಲ್ಲಿ ಹಾಕಿಬಿಡೋಣ ಸ್ನೇಹಿತರೆ, ಕಾಲ್ ಬರಲ್ಲ. ಓಕೆ. ಸೊ ಭಾವನೆಗಳಿಗೆ ಸಂಬಂಧಿಸಿದಂತೆ ನಿರ್ನಾಳ ಗ್ರಂಥಿಗಳ ಹಾರ್ಮೋನುಗಳ ಸಮಿಸುವ ಸಂದರ್ಭದಲ್ಲಿ ಇವೇನಾಗುತ್ತೆ ಅಂತಂದರೆ ಉತ್ತೇಜನ ಆಗ್ತವೆ. ಸೊ ಸಮಾಯಸವಳಿಗಳ ಬಗ್ಗೆ ಕೆಳಗಿನ ಯಾವುದರ ಫಲವಾಗಿದೆ? ನೋಡಿ, ಸಮಾಯಸಸ್ ಅಂತ ಕೇಳಿದ್ದೀರ ನೀವು ಅಲ್ವಾ. ಸೊ ಸಮಾಯಸಸ್ ಏನಿದೆ ಇದು ಯಾವುದರದ ಒಂದು ಅವಳಿಗಳಿಗೆ ಕೆಳಗಿಂತ ಯಾವ ಫಲ ಆಗಿದೆ ಅಂತಿದೆ. ಗರ್ಭದೈತ್ಯ ಅಂಡಾಣುಗಳ 2 ಸಮರೂಪ ಜೀವಿಗಳಾಗಿ ವಿಭಜನೆ ಹೊಂದುವುದರಿಂದ ಫಲಿತಗೊಂಡ ಅಂಡಾವಿನ ವಿಭಜನೆಯಿಂದ, ಫಲಿತಗೊಂಡ ಕೇಶದ ಅಪೂರ್ಣ ವಿಭಜನೆಯಿಂದ, 2 ವಿಭಿನ್ನ ಜೈಗೋಟ್ಗಳಿಂದ. ನೋಡಿ ಸ್ನೇಹಿತರೆ, 23 ನೋಡಿ, ಇದಕ್ಕೆ ಸರಿಯಾದಂಥ ಫಲಿತಗೊಂಡ ಕೋಶದ ಅಪೂರ್ಣ ವಿಭಜನೆಯಿಂದ. ಸರಿನಾ? ಫಲಿತಗೊಂಡಂತಹ ಒಂದು ಕೋಶ ಇರುತ್ತೆ, ಆ ಫಲಿತಗೊಂಡ ಕೋಶ ಅಪೂರ್ಣ ವಿಭಜನೆ ಆಗಿರುತ್ತೆ. ಹಾಗಾಗಿ ಸಮಾಯಿಸಸ್ ಅವಳಿಗಳು ಕಂಡುಬರ್ತಾರೆ. ವಂಶಾವಳಿಗಳ ಜೋಡಣೆ ಯಾವುದರಲ್ಲಿ ಕಂಡುಬರುತ್ತದೆ? ವಂಶಾವಳಿಗಳ ಜೋಡಣೆ ಯಾವುದರಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಸೊ ವರ್ಣತಂತುಗಳಲ್ಲಿ ನಾವು ಈ ಒಂದು ಜೋಡಣೆಯನ್ನು ಕಾಣ್ತೀವಿ. ಸೊ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತ್ರ? ನೋಡಿ, ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಪ್ರಬಲ ದುರ್ಬಲಗಳ ಜೋಡಣೆ, ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದ, ಕನಿಷ್ಠ ಒಂದು ದುರ್ಬಲ ಗುಣಾಣು ಜೋಡಣೆಯಿಂದ, ಅಥವಾ ಒಂದು ಪ್ರಬಲ ಗುಣ ಮಾತ್ರ ಇದ್ದಾಗ. ನೋಡಿ, ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದೇ ಆದರೆ ಸ್ನೇಹಿತರೆ
ಆಪ್ಷನ್ 2 ಒಂದು ಜೋಡಿ ನೋಡಿ, ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದ ಏನಾಗುತ್ತೆ ಅಂದರೆ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವಂಥ ಸಂದರ್ಭ ಉಂಟಾಗುತ್ತೆ ಅಂತಕ್ಕಂಥದ್ದು. ಸೊ ಇದು ಇವತ್ತಿನ ತರಗತಿಯಾಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.